ಆತ್ಮೀಯರೇ ನಮಸ್ಕಾರ. ಅಪರ್ಣ ಕನ್ನಡ ಲೋಕ ಕಂಡ ಅಪರೂಪದ ಕಲಾವಿದೆ, ನಿರೂಪಕಿ. ಆಳವಾದ ಓದು, ಗಂಭೀರ ಮಾತು, ಸ್ಪಷ್ಟ ಉಚ್ಚಾರ, ಆಕರ್ಷಕ ಭಾಷೆ, ಕನ್ನಡತಿ ಅಪರ್ಣಾಳ ಹೆಗ್ಗಳಿಕೆ. ಅಪರ್ಣಾಳ ಜೀವನೋತ್ಸಾಹದ ಒಂದು ವಿಡಿಯೋ ತುಣುಕು ನಮ್ಮ ಮನಸ್ಸನ್ನು ಕಲಕಿಬಿಟ್ಟಿದೆ. ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿ ಸಾವು ಎದುರಿಗಿರುವಾಗ ಅಯ್ಯೋ ನನಗೆ ಹಾಡು ಕೇಳಬೇಕು, ಹಾಡು ಕೇಳಬೇಕಾದರೆ ಯಾರ ಬಳಿ ಹೋಗಲಿ ಎಂದು ಗೆಳತಿಯರ ಜೊತೆ ಅವಲತ್ತುಕೊಂಡ ಮಾತುಗಳು ನಮ್ಮ ಮನಸ್ಸನ್ನು ಕಲಕಿಬಿಡುತ್ತವೆ. ಸಂಸ್ಕಾರವೆಂದರೆ ಇದೇ, ಜೀವನೋತ್ಸಾಹವೆಂದರೆ ಇದೇ. ಸಾವು ಎದುರಿಗಿದ್ದಾಗಲೂ ಮನಸ್ಸು ಕಲೆ, ಸಾಹಿತ್ಯ, ಸಂಸ್ಕೃತಿಗಾಗಿ ಹಪಾಹಪಿಸುವುದು. ಅಪರ್ಣ, ನಿಮಗೆ ನನ್ನ ಸಾವಿರದ ನಮನಗಳು. ಹೋಗಿ ಬನ್ನಿ. ಅದು 16ರ ವಯಸ್ಸು, ಮಾತು ಮಾತಿಗೆ ಕೋನಕು, ಮರುಗಳಿಗೆ ಮೌನ, ಕನ್ನಡಿ ಮುಂದಷ್ಟು ಹೊತ್ತು ಬರೆಯದಿರುವ ಕವನ. ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ, ನಗೆಯ ಕಂಡ ಮೋಡಿಯಲ್ಲಿ ನಡೆಯಿತೆನ್ನ ಜೀವ. ನಿನ್ನ ತುಂಡ ಹೂನಗೆ ಅಂತ ನನ್ನ ತುಂಡ ಹೂನಗೆ ಅನ್ನೋದು ನನಗೆ ಗೊತ್ತಿದೆ. ಈ ತರ ರೊಮ್ಯಾಂಟಿಕ್ ಹಾಡುಗಳ ಸೋನೆ ಮಳೆ ಇದ್ರೆ ಒಂದು ಮುಂಜಾವಿನಲ್ಲಿ ತುಂತುರಿನ ಸೋನೆ ಮಳೆ, ಸೋ ಎಂದು ಶ್ರುತಿ ಹಿಡಿದು ಸುರಿಯುತ್ತಿತ್ತು. ಅದಕ್ಕೆ ಹಿಮ್ಮೇಳವನೇ ಸೋಸಿ ಬಹ ಸುಳಿಗಾಳಿ, ತೆಂಗು ಗರಿಗಳ ನಡುವೆ ನುಸುಳುತ್ತಿತ್ತು. ಸೋ ಅಂತ ಸುರಿತಿತ್ತು ಅಂತ ಇದಕ್ಕಿದ್ದಾನೆ ಹಾಡು ಕೇಳಿಸ್ಬಿಟ್ರೆ ಹಾಡುಗಳು ಸುರಿಮಳೆ ಬೇಕು. ಬೇರೆ ಎಲ್ಲೂ ಹುಡುಕಿ ನಾನು, ಎಲ್ಲೂ ಹುಡುಕ್ಬೇಡ. ಎಲ್ಲೋ ಹುಡುಕಿ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ, ಗುರುತಿಸದಾದೆನು ನಮ್ಮೊಳಗೆ. ನಾನು ಅಪರ್ಣ, ಛಾಯಾ, ಸುನೀತಾ ಪ್ರೀತಿ ಸ್ನೇಹಗಳನ್ನ ಈ ಹಾಡುಗಳೊಟ್ಟಿಗೆ ಹೀಗೆ ಗುರುತಿಸ್ಕೊಂಡಿದ್ದೀನಿ.